ಅಶೋಕ್ ಅವ್ರು ಹೇಳೋದು ಯಾರೋ ಬರೀ ಸುಳ್ಳು. ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಅವ್ರ ಪೀರಿಯಡ್ ಇರೋವರೆಗೂ ಇರ್ತಾರೆ, ಅರ್ಥ ಆಯ್ತಾ? ಕಾಂಗ್ರೆಸ್ ಅಲ್ಲಿ ತಾಕತ್ತಿದೆ, ಅದಕ್ಕೆ ಸರ್ಕಾರ ನಡೆಸ್ತಾ ಇದ್ದಾರೆ. ಇವ್ರು ಬಿಜೆಪಿ ಅವರು ಗ್ಯಾರಂಟಿ ಕೊಡೋಕೆ ಅವ್ರಿಗೆ ತಾಕತ್ತಿಲ್ಲ, ಅವ್ರ ಕೈ ನಡೆಸ್ಕೊಡೋಕು ಆಗ್ತಾ ಇದ್ದಾರೆ. ನಡೆಯೋದೇ ಕಾಂಗ್ರೆಸ್ ಗೌರ್ಮೆಂಟ್ ಮುಂದೆ. ಕಾಂಗ್ರೆಸ್ ಅಲ್ಲ, ನಮ್ದು ಯಾವ್ದು ಒಳ್ಳೆ ಮಾಡ್ತಾರೋ ಅವ್ ಪಾರ್ಟಿ ನಾವು ಅಷ್ಟೇನೆ. ಅಷ್ಟು ವರ್ಷ ಏನ್ ಮಾಡಿದ್ರು ಬಿಜೆಪಿ ಅವರು? ಏನು ಮಾಡಿಲ್ಲ ತಾನೆ, ಈಗ ಮಾಡ್ತಾ ಇದ್ದಾರೆ ತಾನೆ. ಅದಕ್ಕೆ ಯಾಕೆ ಹೊಟ್ಟೆವ್ರಿಗೆ ಪಡ್ಕೊಬೇಕು? ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಸಿಎಂ ಆಗಿರ್ತಾರೆ, ಅಲ್ಲಿ ಎರಡು ಮಾತಿಲ್ಲ. ಸುಮ್ಮನೆ ರಾಜಕೀಯದೊಡ್ಡ ಡೊಂಬರಾಟ ಇದೆ ಅಷ್ಟೇ, ನೋಡಿರೋದಾಗಿ. ಈಸ್ ಎ ವೆಲ್ ಎಜುಕೇಟೆಡ್ person and he has also done LLB, so you cannot twist him and you have to cheat him at any cost. No, at any cost. Congress and BJP will not mingle. I can give in writing. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ರಾಜಕೀಯ ಕಿತ್ತಾಟ ನಡೀತಾ ಇದೆ. ಡಿ.ಕೆ ಶಿವಕುಮಾರ್ ಅವರು ಯಾವಾಗ ಸಿದ್ದರಾಮಯ್ಯ ಅವರು ಕೆಳಗಿಳಿತಾರೆ ಆ ಒಂದು ಕುರ್ಚಿಗೆ ಹೋಗೋಣ ಅನ್ನೋ ನೆಪದಲ್ಲಿ ರಾಜ್ಯದ ಜನರು ಕೂಡ ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಮತ್ತೊಂದೇನೆಂದ್ರೆ ಅಶೋಕ್ ಅವರು ಕೂಡ ಡೇಟ್ ನ ಫಿಕ್ಸ್ ಮಾಡಿದ್ದಾರೆ. ಮುಂದಿನ ನವೆಂಬರ್ 15-16ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೆಳಗಿಳಿತಾರೆ, ಇಲ್ಲಾಂದ್ರೆ ಡಿ.ಕೆ ಶ್ರೀ ಅವರು ಒದ್ದು ಕಿತ್ಕೊಳ್ತಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಏನ್ ಅನ್ಸುತ್ತೆ ಸರ್? ಅಶೋಕ್ ಅವ್ರು ಹೇಳೋದು ಯಾರೋ ಬರೀ ಸುಳ್ಳು. ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಅವ್ರ ಪೀರಿಯಡ್ ಇರೋವರೆಗೂ ಇರ್ತಾರೆ, ಅರ್ಥ ಆಯ್ತಾ? ಕಾಂಗ್ರೆಸ್ ಅಲ್ಲಿ ತಾಕತ್ತಿದೆ, ಅದಕ್ಕೆ ಸರ್ಕಾರ ನಡೆಸ್ತಾ ಇದ್ದಾರೆ. ಅವ್ರು ಕೊಟ್ಟಿರೋ ಗ್ಯಾರಂಟಿಗಳು ಅವ್ರು ನಡ್ಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ, ಅದ್ ತಕ್ಕ ನಡ್ಸ್ಕೊಡ್ತಾ ಇದ್ದಾರೆ. ಇವ್ರು ಬಿಜೆಪಿ ಅವರು ಗ್ಯಾರಂಟಿ ಕೊಡೋಕೆ ಅವ್ರಿಗೆ ತಾಕತ್ತಿಲ್ಲ, ಅವ್ರ ಕೈ ನಡ್ಸ್ಕೊಡೋಕು ಆಗ್ತಾ ಇದೆಯಲ್ಲ. ಅವ್ರು ಸೋತೋಗಿರೋ ಇದ್ರಲ್ಲಿ ಅವ್ರು ಎಲ್ಲ ಏನ್ ಬೇಕಾದ್ರೂ ಹೇಳ್ತಾ ಇದ್ದಾರೆ ಅಷ್ಟೇನೆ ಹೊರತು ಅವ್ರ ಕೈಲಿ ಯಾವ್ದು ಏನು ನಡೆಯಲ್ಲ. ಅಲ್ಲಿ ನಡೆಯೋದೇ ಕಾಂಗ್ರೆಸ್ ಗೌರ್ಮೆಂಟ್ ಮುಂದೆ. ಇಲ್ಲ ಯೂಸ್ ಅಲ್ಲ, ಯೂಸ್ ಇದೆ. ಜನ ಬೇರೆಯವ್ರು ಆಗದಿರೋರು, ಬಿಜೆಪಿ ಕಡೆಯವರು, ಬಿಜೆಪಿ ಫೇವರ್ ಅವರು ಮಾತಾಡ್ತಾರೆ ಅಷ್ಟೇ ಹೊರತು, ಅರ್ಥ ಆಯ್ತಾ? ಕಾಂಗ್ರೆಸ್ ಫೇವರ್ ಅವರು ಯಾರು ಆತರ ಮಾತಾಡಲ್ಲ, ಅರ್ಥ ಆಯ್ತಾ? ಕಾಂಗ್ರೆಸ್ ಅಲ್ಲ, ನಮ್ದು ಯಾವ್ದು ಒಳ್ಳೆ ಮಾಡ್ತಾರೋ ಅವ್ ಪಾರ್ಟಿ ನಮ್ದು ಅಷ್ಟೇನೆ. ಪಾರ್ಟಿ ಅನ್ನೋದು ಏನಿಲ್ಲ. ಇಷ್ಟು ವರ್ಷ ಇತ್ತಲ್ಲ ಬಿಜೆಪಿ ಅವರು, ಇವಾಗ ಯಾಕೆ ಬರ್ಲಿಲ್ಲ? ಅಷ್ಟು ವರ್ಷ ಏನ್ ಮಾಡಿದ್ರು ಬಿಜೆಪಿ ಅವರು? ಏನು ಮಾಡಿಲ್ಲ ತಾನೆ, ಈಗ ಮಾಡ್ತಾ ಇದ್ದಾರೆ ತಾನೆ. ಅದಕ್ಕೆ ಯಾಕೆ ಹೊಟ್ಟೆವ್ರಿಗೆ ಪಡ್ಕೊಬೇಕು? ಒಳ್ಳೇದ್ ಮಾಡೋರ್ಗೋಸ್ಕರ ಅದನ್ನ ಇನ್ನೂ ಪ್ರೋತ್ಸಾಹ ಮಾಡ್ಬೇಕು ಹೊರತು ಹೊಟ್ಟೆವ್ರಿಗೆ ಕೊಡಬಾರ್ದು. ನೋಡಿ, ಇಷ್ಟು ವರ್ಷ ನಮ್ದು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು. ಅವತ್ತಿಂದ ಯಾರು ಬಿಜೆಪಿ ಅವರು ಎಸ್ ಬಂದು ನಮ್ ಕರ್ನಾಟಕಕ್ಕೆ ಸೆಂಟ್ರಲ್ ಎಸ್ ಬಂತು. ಮೋದಿಜಿ ಅವ್ರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಯಾವ್ದಾನ ಕಾರ್ಯಗತಕ್ಕೆ ಬಂದಿದೆ? ಯಾವ್ದು ಬಂದಿಲ್ಲ, ಅರ್ಥ ಆಯ್ತಾ? ಇವ್ರು ಕಾರ್ಯಗತ ಮಾಡಿದ್ದಾರೆ ಅಷ್ಟೇ, ಬರೀ ಹೆಸರಿಗೆ ಅಷ್ಟೇ. ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾರೆ ಈ ಒಂದು ಮಾತಿಗೆ 15-16ಕ್ಕೆ ಡೇಟ್ ಫಿಕ್ಸ್ ಆಗಿದೆ, ಸಿಎಂ ಅವರು ಸಿದ್ದರಾಮಯ್ಯ ಅವರು ಕೆಳಗಿಳಿತಾರೆ ಅನ್ನೊಂದು ಮಾತಿಗೆ ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು, ಬಿಜೆಪಿಯಲ್ಲೇ ಹೆಣಸತ್ತಿದೆ, ಬಂದು ಅವ್ರು ನೋಡ್ಕೊಳ್ಳಿ ಅವರು. ಇಲ್ಲ ಅದು ಬರೀ ಹೈಕಮಾಂಡ್ ಹೇಳೋದಂದ್ರೆ ಹೈಕಮಾಂಡ್ ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಸಿಎಂ ಆಗಿರ್ತಾರೆ, ಅಲ್ಲಿ ಎರಡು ಮಾತಿಲ್ಲ. ಸುಮ್ಮನೆ ರಾಜಕೀಯದೊಡ್ಡ ಡೊಂಬರಾಟ ಇದೆ ಅಷ್ಟೇ, ನೋಡಿರೋದು ಅಷ್ಟೇ. ರಾಜಕೀಯ ಡೊಂಬರಾಟ ಇದು ನಡೀತಾನೆ ಇದೆ. ಬಿಜೆಪಿ ಅವ್ರು ಸುಮ್ಮನೆ ಎತ್ತಿಕೋದು ಅಷ್ಟೇ ಇದೆ. ಅದಕ್ಕೆ ಸರ್ ಕಾಂಗ್ರೆಸ್ ಇವರು ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ದಾರೆ, ಬಿಜೆಪಿಯಲ್ಲೇ ಯತ್ನಾಳ್ ಅವರು ಅವರವರಲ್ಲೇ ಒಗ್ಗಟ್ಟಿಲ್ಲ, ನಮ್ಮ ಕಾಂಗ್ರೆಸ್ ಒಗ್ಗಟ್ಟಿನ ಬಗ್ಗೆ ಏನು ಮಾತಾಡ್ತಾರೆ? ಕರೆಕ್ಟ್ ಆಗಿ ಹೇಳಿದ್ದಾರೆ ಅವರು. ಬಿಕಾಸ್ ಈಸ್ ಎ ವೆಲ್ ಎಜುಕೇಟೆಡ್ ಪರ್ಸನ್ ಅಂಡ್ ಈಸ್ ಹ್ಯಾಸ್ ಆಲ್ಸೋ ಡನ್ LLB, so you cannot twist him and you have to cheat him at any cost. He is the only right person for Karnataka. Before 2 times he became as a CM. No, at that time also he has did well administration. No, ಅವರೇ ಸಿದ್ದರಾಮಯ್ಯ ಬಿಟ್ರೆ ಡಿ.ಕೆ ಶಿವಕುಮಾರ್ 3 ದಿವಸ ಇರಲ್ಲ. ಯೋಗ್ಯರಲ್ಲ, ನಾನು ಯೋಗ್ಯರಲ್ಲ ಅಂತ ಹೇಳಿಲ್ಲ. ಅದು ಏನು ಅಂತಂದರೆ, ಅವರು ಸಿದ್ದರಾಮಯ್ಯನ ಬಿಟ್ಟು ಅವರು ಒಬ್ಬರೇ ಮಾಡೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಇಟ್ ಈಸ್ 100% ಶ್ಯೂರ್. ವಿತ್ ಸಿದ್ದರಾಮಯ್ಯ ಸಪೋರ್ಟ್ he can do. Without support he cannot do anything. ಸೊ ನಿಮ್ಮ ಪ್ರಕಾರ ಕಾಂಗ್ರೆಸ್ನವರು ಈ ಒಂದು ಗ್ಯಾರಂಟಿ ಏನು ತಂದರೆ ಎಲ್ಲವೂ ಕೂಡ ಒಳ್ಳೆಯದೇ ಅಂತ? ಒಳ್ಳೆಯದು ನೋಡ್ರಿ. ಇವಾಗ ನಮ್ಮ ಕಷ್ಟ ಅಂತಿದೆ. ಇವಾಗ ಕಷ್ಟ ಅಂತಂದರೆ ಯಾರಾದರೂ ನಮಗೊಂದು ಹಣ ಸಹಾಯ ಮಾಡಿದ್ರೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ತಾನೆ, ಕೃತಜ್ಞತೆ ಸಲ್ಲಿಸ್ಬೇಕು ತಾನೆ. ಮೈಕ್ರೋ ಫೈನಾನ್ಸ್ಗೆ ಕೂಡ ಕಡಿವಾಣ ಹಾಕಿದ್ದಾರೆ. ಹೌದು ನೋಡಿ, ಅವರು ಸಿದ್ದರಾಮಯ್ಯನವರಾಗಲಿ ಅವರು ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ. ಅವರು ಯಾವುದೇ ಒಂದು ಮಾಡಿದ್ರೇನೋ ಒಂದು ಯೋಚನೆ ಮಾಡಿ ಕರೆಕ್ಟಾಗಿ ಯೋಚನೆ ಮಾಡಿ ಮಾಡ್ತಾರೆ, ಅರ್ಥ ಆಯ್ತಾ? ನಂದು ಆ ಪಾರ್ಟಿ ಈ ಪಾರ್ಟಿ ಅಂತ ಅವ್ರು ಏನಿಲ್ಲ. ಅವರು ಜನಕ್ಕೆ ಒಳ್ಳೇದಾಗಬೇಕು, ಅದು ಮಾಡಿದ್ದಾರೆ ಅಷ್ಟೇ. ನೋಡಿ ಅದೆಲ್ಲ ನೋಡಿ, ಯಾವುದು ಇವಾಗ BJP ಅವರು ಇದ್ರು ಅವಾಗ ಏನಾಯ್ತು, ಕಾಂಗ್ರೆಸ್ ಅವರು 450 ರೂಪಾಯಿ ಸಿಲಿಂಡರ್ ಇತ್ತು. ಸಿಲಿಂಡರ್ ಅದನ್ನೇ ಜಾಸ್ತಿ ಅಂತ ಮಾಡಿದ್ರು. ನಾವು ಕಮ್ಮಿ ಮಾಡ್ಬಿಡ್ತೀವಿ, ಪೆಟ್ರೋಲ್ 10 ರೂಪಾಯಿ ಮಾಡ್ತೀನಿ, ಸಿಲಿಂಡ್ರು 150-200 ರೂಪಾಯಿ ಮಾಡ್ತೀನಿ ಅಂತ. ಏನು ಮಾಡಿದ್ರು BJP ಸೆಂಟ್ರಲ್ ಬಂದು 1000 ರೂಪೀಸ್ ಮತ್ತು ಸಿಲಿಂಡರು, ಪೆಟ್ರೋಲು 100 ರೂಪೀಸ್ ಮಾಡೋದು. ಇದು ಯಾರು ನಂಬ್ತೀರ? ಜನ ಯಾರು ನಂಬ್ತಾರೆ? At any cost, Congress and BJP will not mingle. I can give in writing. ಸಾಧ್ಯನೇ ಇಲ್ಲ. Because I was also in this one
electric age. This one politician. I can analyze very well. My age is at 57 running. ಎಕ್ಸ್ಪೀರಿಯನ್ಸ್ ಅಲ್ಲಿ ಇವರು ಬಿಜೆಪಿ ಕಾಂಗ್ರೆಸ್ ಯಾವತ್ತೂ ಕೂಡ ಒಂದಾಗಲ್ಲ. At any cost, they will not mingle. ಥ್ಯಾಂಕ್ ಯು.